ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಈ ಡೇಟ್ ಡ್ರಾಮಾ ಏನಿದೆ ನನಗೆ ಯಾಕೋ ಅದು ಹಂಗೆ ಕಾಣಿಸ್ತಾ ಇದೆ. ಇವತ್ತಿಂದ ನಾನು ಹಂಗೆ ಅದನ್ನು ಹೇಳಬೇಕೇನೋ ಅನಿಸ್ತಾ ಇದೆ. ಯಾಕೋ ಇಟ್ ಲುಕ್ಸ್ ಲೈಕ್ ಎ ಡೇಟ್ ಡ್ರಾಮಾ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡಬೇಡ್ರಿ. ಯಾವತ್ತು ನಮ್ಮ ದೇಶ ಮುಂದುವರಿಯೋದು? ಎವ್ರಿ ಡೇ ಬೆಳಗ್ಗೆ ಹೊತ್ತವ್ರ ಮಕ್ಕಕ್ಕೆ ಪಾಪ ಪಟ್ಟಿ ಹಾಕೋತಾರೆ, ಅವ್ರನ್ನ ಕರ್ಕೊಂಡು ಹೋಗೋದು, ಫಾರೆಸ್ಟ್ ಒಳಕ್ಕೆ ಹೋಗೋದು, ಯಾವುದೋ ಜಾಗ ಬಗಿಯೋದು, ಏನೂ ಇಲ್ಲ ಅಂತ ವಾಪಸ್ ಬರೋದು. ಏನಂತೀಯ? ತಿಕ್ಕ ಮುಚ್ಕೊಂಡು ನಾನು 40,000 ರೂಪಾಯಿ ಕೊಡ್ಸಪ್ಪ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನಿದು? ದೇರ್ ಇಸ್ ಟು ಬಿ ಒಂದಾದ್ರೂ ಏನಾದ್ರು ಬರಬೇಕಲ್ಲ ಆಚೆಗೆ, ಒಂದು ಚೂರು ಪಾರಾದ್ರೂ. ಅದು ಯಾರದ್ದು ಅಷ್ಟು ಸಿಕ್ತು ಇಷ್ಟು ಸಿಕ್ತು, 16 ಬಾಡಿ ಸಿಕ್ಬಿಡ್ತು, 76 ಬಾಡಿ, 100 ಆಗಿದೆ ಅಂತಂದಾಗ ಒಂದಾರು ಬರಬೇಕಲ್ರಪ್ಪ. ಏನು ಡ್ರಾಮಾ ನಡೀತಿರೋದಿದು? ಡಗಾರ್, ರಂಡೆ, ಮುಂಡೆ, ನಿಮ್ಮ ಅಮ್ಮನ್, ನಿಮ್ಮ ಅಕ್ಕ. ವಾಟ್ ಇಸ್ ದಿಸ್ ಗೋಯಿಂಗ್ ಆನ್? ಇದೇನು ಕಾನೂನ, ವ್ಯವಸ್ಥೆನಾ, ಅದಕ್ಕೊಂದು ಮೆಥಡಾಲಜಿ ಅಂತಿದೆಯಾ? ಏನಿದು? ಆ್ಯಂಡ್ ವಾಟ್ ಇಸ್ ದಿಸ್ ಗೌರ್ಮೆಂಟ್ ಡೂಯಿಂಗ್? ಇಡಿಯಾಟಿಕ್ ಗೌರ್ಮೆಂಟು. ಸತ್ತೋಗಿದೆಯಾ ಸರ್ಕಾರ ಇದು? ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ನೀವು ಸ್ವಲ್ಪ ನೀವು ಮಾನ ಮರ್ಯಾದೆ ಬೇಡ. ಒಂದು ಸಿಸ್ಟಮಲ್ಲಿ ನಡೀಬೇಕೆಲ್ಲ ವ್ಯವಸ್ಥೆಗಳು ಅನ್ನೋದು. ಇದೆಂಥದ್ದು ಇದು? ಅಷ್ಟು ಸಿಕ್ಕಿದೆ ಇಷ್ಟು ಸಿಕ್ಕಿದೆ, ಯಾವ್ದು ಸಿಕ್ಕಿದೆ? ಸಿಕ್ಕಿದೆ ಅಂತ ಕೇಳಿದವ್ರ ಮೇಲೆಲ್ಲ ಕೇಸ್ ಹಾಕ್ರಿ ಹಂಗಾರೆ. ಈಗ ಎಂಥದ್ದಿದು? ಈ ಮಧ್ಯೆ ಈಗ ಇದು ನಿಧಾನಕ್ಕೆ ಒಂದು ಕಾನೂನು ಸುವ್ಯವಸ್ಥೆಗೆ ತಿರುಗಾಡ್ತಾ ಇದೆ. ಹಿತಶತ್ರುಗಳಿರ್ತಾರಂತೆ, ಬಹಿರಂಗ ಶತ್ರುಗಳಿರ್ತಾರಂತೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಯಾರೋ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದಾರಂತೆ, ಹೊಡೆದಿದ್ದಾರೆ. ಅವರು ಯಾರೋ ಖಾಸಗಿ ವಾಹಿನಿ ಚಾಲಿಯ ರಿಪೋರ್ಟರ್ ಹೊಡೆದಾರೆ. ಯಾವನವನು ಹೊಡೆದವನವನು? ಕತ್ತೆ ಬಾಯಿಲ್ ನನ್ನ ಮುಂದೆ ತೋರಿಸ್ತೀನಿ, ಅದು ಏನು ಹೊಡೆದಿದ್ಯಾ ಅಂತ ನಾನು ಹೊಡೆದು ತೋರಿಸ್ತೀನಿ ನಿನಗೆ. ಸರ್ ಪಾಠ ಬಿಟ್ಟಾಗಿ ಸರ್, ಇದ್ರೊಳಗೆ ಏನು ದೊಡ್ಡ ಪಾಠನಾ ಸರ್ ಇದು? ಬಾ, ನಿನಗೆ ಧೈರ್ಯ ಇದ್ರೆ. ಯಾವನವನು ಅಯೋಗ್ಯನ ತಗೊಂಬಂದು ಯಾವ್ಯಾವುದೋ ಸುಳ್ಳು ಸುದ್ದಿ ಹಾಕ್ಬಿಟ್ಟು ಜೀವನ ಮಾಡೋನು ಬಂದು ನಮಗೆ ಪಾಠ ಹೇಳ್ತಾ ಇದೆಯಾ? ನೀವು ಒಟ್ಟಿಗೆ ಅಂತಂದ್ರಿ ಸರ್, ಒಂದಿನ ತಿನ್ನಿ ಹೋಗಿ ನೀವ್ಯಾಕೆ ಅನ್ನ ಉಣ್ಬೇಕು? ಕಚಡ ತಗೊಂಬಂದವನು ಯಾವನು ಗೊತ್ತಾಗ್ಬೇಕು ನನಗೆ. ಕಾದಿದೆ, ಅದ್ರಲ್ಲಿ ಯಾರೋ ಒಬ್ಬನ ಹೆಸರು ಬರ್ತಾ ಇದೆ. ಹಿಂದೆ ಇಲ್ಲ ಭಾಳ ದೊಡ್ಡ ಸಮಾಜ ರಕ್ಷಕಂತರ ಪೋಸ್ಟ್ ಕೊಡ್ತಾ ಇದ್ದವನು. ಧರ್ಮಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಎರಡೂ ಗುಂಪು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು ಸದ್ಯಕ್ಕೆ. ಇನ್ನೊಂದು ವಾರ, 4 ದಿನ 3 ದಿನ ಅಷ್ಟೇ. ಒಂದು ಸ್ಥಳೀಯರು, ಎರಡನೇದು ಈ ಸೋಕಾಲ್ಡ್ ಘನತೆವೆತ್ತ ಯೂಟ್ಯೂಬರ್ಗಳು ಅಂತ ಅನ್ಕೊಳ್ಳೋರು ಅಥವಾ ಅವ್ರ ಸಪೋರ್ಟರ್ಗಳು ಏನು ಅಧ್ಯಯನ ಮಾಡಿ ಯಾರೋ ಒಂದ್ರಲ್ಲಿ ಹಾಕಿದಾರಂತೆ, ಅದೆಷ್ಟು 16 ಬಾಡಿ ಸಿಕ್ಕಿದೆ ಅಂತ. ಯಾವನವನು ಹಾಕ್ದವನು? ಬುದ್ಧಿ ಬಿಡ್ಬೇಡ್ರಿ ನಿಮ್ಗಳಿಗೆ. ನಾಳೆ ಅದು ಕೇಸ್ ಆದ್ರೆ ಏನು ಮಾಡ್ತೀರಿ? ತಗೊಂಬ ಬಾಡಿ ಎಲ್ಲಿಂದ ತರ್ತಿದ್ದೀಯಾ ಅಂತಂದ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಪ್ರೂವ್ ಮಾಡಬೇಕಲ್ಲ. ಏನು ಆಟ ಆಡ್ತಾ ಇದ್ದೀರಿ? ಹ್ಯಾವ್ ಸಮ್ ಪೇಷನ್ಸ್. ಆಗಿರಬಹುದು, ಆಗದೆ ಇರಬಹುದು. ಇಟ್ಸ್ ಆಲ್ ರೈಟ್. ಹಾಗೇ ಇಲ್ಲ ಅಂತ ಯಾರು ಹೇಳಬೇಡಿ. ಅಂಟಿಲ್ ದೂರುದಾರನ ಪ್ರಕ್ರಿಯೆ ಮುಗಿಯುವವರೆಗೆ. ಆ ಪ್ರಕ್ರಿಯೆ ಸರಿ ಇಲ್ಲ ಅಂತ ನಾ ಹೇಳ್ತೀನಿ ಬೇಕಾರೆ, ಬಟ್ ಅದು ಮುಗಿಯುವವರೆಗೆ ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲರೂ. ಯಾಕಂದ್ರೆ ನೀವು ಅದಕ್ಕೆ ಒಪ್ಪಾಗಿದೆ. ಆ ತನಿಖೆಗೆ, ಆ ತನಿಖೆ ಪೂರ್ಣ ಆಗಬೇಕದು. ಅಲ್ಲಿವರೆಗೂ ಮಾತಾಡ್ಕೊಡ್ದು ಯಾರು. ನಂಬರ್ 2, ಒಂದು ವೇಳೆ ದೂರುದಾರಂದ ಆದಮೇಲೆ ಏನಾರು ಆಗಿದೆ ಅಂತ ಆದ್ರೂ ಅದಕ್ಕೂ ಒಂದು ಪ್ರಕ್ರಿಯೆ ಅನ್ನೋದಿರುತ್ತೆ. ನೀವು ಹೇಳ್ದಂಗೆಲ್ಲ ಆಗ್ಬಿಡಲ್ಲ ಅಲ್ಲಿ. ಇನ್ನೊಂದು ಕಡೆ ಯಾವುದೋ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಆಗೋಗಿದೆ, ಎಲ್ಲ ಮುಗಿದೇ ಹೋಯ್ತು. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಇವನೇ ಜವಾಬ್ದಾರಿ, ಅವನೇ ಜವಾಬ್ದಾರಿ. ಯಾವನು ಹೇಳ್ದವನು? ನಿಮ್ಮ ತಂದೆ ತಾಯಿ ಕರ್ಕೊಂಬಂದು ನೀನು ಏನು ಎಬ್ಬಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಹೇಳಿದ್ರ? ಬಾಯಿ ಮುಚ್ಕೊಂಡಿರ್ಬೇಕು ಅವನುವೇ. ಡೋಂಟ್ ಡಿಕ್ಲೇರ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ದಿ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್. ಲೋಕಲ್ ಪೊಲೀಸ್ ಶುಡ್ ಪಿಕ್ ಅಪ್ ಎನ್ FIR ಅಗೇನ್ಸ್ಟ್ ದೆಮ್. ಬಿಡ್ಕೂಡ್ದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ತಗೊಳ್ಳಿ FIR ಅವ್ರಗಳ ಮೇಲೆ, ತಗೊಂಬಂದು ಬಾಡಿ ಪ್ರೊಡ್ಯೂಸ್ ಮಾಡಪ್ಪ ಎಲ್ಲನೂ ಅಂತ. ನೋ, ಹ್ಯಾವ್ ಪೇಷನ್ಸ್. 4 ದಿನ ಸುಮ್ಮನಿರಿ. ಅಷ್ಟೆಲ್ಲ ತನಿಖೆ ಅದು ಏನೋ ಒಂದು ಹಂತಕ್ಕೆ ಬರುತ್ತೆ. ಅದಾದ ಮೇಲೆ ಯಾವುದು ಸರಿ ಯಾವುದು ಸರಿ ಇಲ್ಲ, ಅಥವಾ ಹೀಗಾಗಿದ್ದು ಸರಿನಾ ಹಾಗಾಗಿದ್ದು ಸರಿನಾ ನೋಡ್ಬೋದು. ತಪ್ಪೇನಿದೆ ಅದರಲ್ಲಿ? ಅದ್ರವರೆಗೂ ಕಾಯ್ಬೇಕು. ಅದು ಬಿಟ್ಬಿಟ್ಟು ನಾನು ಈಗ ನ್ಯಾಯ ಕೊಡಿಸುತ್ತೇನೆ ಅಂತ ಯಾರೋ ಒಬ್ಬ ಹೋಗ್ತಾನಂತೆ. ಏನಪ್ಪ ನ್ಯಾಯ ಕೊಡಿಸೋದು ನೀನು? ಬೆಂಗಳೂರಿನಲ್ಲಿ ರೋಡಲ್ಲಿ ಹಿಡ್ಕೊಂಡು ಓಡಾಡ್ದಂಗ ನ್ಯಾಯ? ಏನು ನ್ಯಾಯ ಕೊಡಿಸೋದು? ಇನ್ನು ಚಾರ್ಜ್ ಶೀಟ್ ಆಗಿಲ್ಲ ಕೇಸು. ಸುಮ್ಮನೆ ಇರೋದು ಕಲ್ತ್ಕೋಬೇಕು. ಅಲೋದಿ ಪೊಲೀಸ್ SIT ಫಾರ್ಮ್ ಮಾಡಿದ್ದಾರೆ. ಅವರು ಸ್ಟಾರ್ಟ್ ಮಾಡಿರೋದನ್ನು ಎಂಡ್ ಮಾಡಲಿ, ಆಮೇಲೆ ನೋಡೋಣ. ಬಡ್ದಾಡ್ಕೊಂಡು ಸಾಯಿರಿ. ಯಾವನು ಬೇಡ ಅಂದವನು? ಏನು ನಾಳೆ ಬಂದು ಬಿಡ್ತಾರೆ ನಿಮ್ಮನ್ನು ಪ್ರೊಟೆಕ್ಷನ್ಗೆ ಎಲ್ಲರೂ. ಪರ ವಿರೋಧ ಗುಂಪಂತೆ ಜಟಾಪಟಿ. ಪೊಲೀಸ್ನವ್ರು ಏನೋ ಒಂದು ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಮಾಡಿ ಎಲ್ಲ ಡಿಸ್ಪರ್ಸ್ ಮಾಡಿ ಕಳಿಸಿದ್ದಾರೆ ಎಲ್ಲರೂ. ಸ್ಥಳೀಯರ ವಾದ ಏನು?
ಇವ್ಯಾವ ಸೋಷಿಯಲ್ ಮೀಡಿಯಾನಲ್ಲಿ ಒಂದಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅವ್ರದ್ದು ವಾದ. ಅದಕ್ಕೆ ಅವರು ಯಾರು ಸಿಕ್ದವ್ರಿಗೆ 4 ಜನ ಹೊಡೆದಿದ್ದಾರೆ. ನೀವು ಯಾಕಪ್ಪ ಹೊಡೆಯಕ್ಕೆ ಹೋಗ್ಬೇಕೀಗ? ಧರ್ಮ ಅಪಪ್ರಚಾರ ಮಾಡುತ್ತಿದ್ದಾರೆ, ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಕೊಡ್ರಿ ಅವ್ರ ಮೇಲೆ. ಪೊಲೀಸ್ನವ್ರು ಕೇಸ್ ತಗೊಳ್ಳೋದೇ ಇದ್ರೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ PCR ರಿಜಿಸ್ಟರ್ ಮಾಡಿಸ್ರಿ ಅವ್ರ ಮೇಲೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೀವು ಯಾಕೆ ಹೊಡೆಯಕ್ಕೆ ಹೋಗ್ತಿದ್ದೀರಿ? ಓಕೆ, ಇವರು ಅಷ್ಟೇ ಅದ್ಯಾರೋ ಸಮಾಜ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ಬಿಟ್ಟು, ಅಲ್ಲಿ ಇಲ್ಲದೇ ಇರೋದನ್ನು ಹಾಕ್ಬಿಟ್ಟು ನೀವು ಅಲ್ಲಿಗೆ ಹೋದರೆ ಏನಾಗುತ್ತೆ ಪರಿಸ್ಥಿತಿ? ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ, ದೆನ್ ಗೋ ಟು ಪೊಲೀಸ್ ಆ್ಯಂಡ್ ಪ್ರೊಡ್ಯೂಸ್ ಇಟ್. ಸರ್, ಈ ಗುಂಡಿ ನೀವು ತೋಡಿದ್ರಲ್ಲ ಸರ್, ಅದರೊಳಗಡೆ 16 ಬಾಡಿ ಔಸಿಟ್ಬಿಟ್ಟಿದ್ದಾರೆ ಸರ್, ಇಲ್ಲಿದೆ ನೋಡಿ ಸರ್ ಬಾಡಿಗಳು. ಇಲ್ಲದೆ ನಿಮ್ಮ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತು. ತೋರಿಸಿ, ಹೆಲ್ಪ್ ದಿ ಇನ್ವೆಸ್ಟಿಗೇಷನ್. ಸುಮ್ಮನೆ ನನ್ನ ಪಡೆಗೆ ನಾನೇನೋ ಇಷ್ಟ ಬಂದಂಗೆ ಹೇಳ್ತೀನಿ, ನಾನೇನೋ ಇಷ್ಟ ಬಂದಂಗೆ ಮಾತಾಡ್ಕೊಂಡು ನಾನು ಹೊಡೆದ್ಬಿಡ್ತೀನಿ ಯಾರಿಗೋ ಅಂತಂದರೆ ಏನು ಪ್ರಯೋಜನ? ಸಾಧಿಸಿದ್ದೇನೆ. ಯಾರಿಗೆ ನ್ಯಾಯ ಕೊಡಿಸುತ್ತೇವೆ ಅಂತಿದ್ರು ಅವ್ರಿಗೆ ನ್ಯಾಯ ಸಿಗತ್ತಾ? ಯಾರಿಗೆ ಬಿಡ್ತಿರ್ರಿ ಇಂಥ ಬುರ್ಡೆಗಳನ್ನು? ನೀವು ಕಾನೂನಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲೋ ಟಿ ವಿನಲ್ಲೋ ಎಲ್ಲ ಒಂದು ಕಡೆ ಇದೀಗ ಕಾನೂನು ನ್ಯಾಯ ಬಂದ್ಬಿಡುತ್ತೆ, ಅದು ನ್ಯಾಯಾಲಯ ಕೋರ್ಟಲ್ಲಿ ಅದಕ್ಕೆ ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆಲ್ಲ. ದೇವ್ರ ಸೃಷ್ಟಿ ಸಂಪಾದನೆ ಮಾಡಿರೋ ದುಡ್ಡು ಸರ್. ಈಗೇನೋ ಪ್ರತಿಭಟನಾಕಾರರೆಲ್ಲ ಪೊಲೀಸರು ಧರಣಿ ಕೂತಿದ್ದಾರಂತೆ, ಕ್ಷೇತ್ರದ ತೇಜೋವಧೆ ಮಾಡೋರನ್ನ ಬಂಧಿಸಿ ಅಂತ ಯಾರೋ ಲೋಕಲ್ ಅಂತೆ, ಅವ್ರು ಯಾರೋ ನಮ್ಗೆ ಹೊಡೆದಿದ್ದಾರೆ ಅಂತ ಇವರಂತೆ. ಸರಿ, ಇಬ್ಬರನ್ನು ಕಳಿಸ್ರಿ, ಹಬ್ಬಸ್ಬಿಟ್ಟು ಕೆಲಸ ನೋಡಾಗ್ರೆ ನಿಮ್ಮದನ್ನ ಅಂತ. ಇನ್ನೊಂದ್ಸರಿ ಯಾವನ ರೋಡಿಗೆ ಬಂದ್ರೆ ಕೊಡ್ತೀವಿ ಅಷ್ಟಂತ ಹೇಳಿ ಕಳಿಸ್ರಿ ಇಬ್ಬರೂ.